ರಾಘವೇಂದ್ರ ಸ್ವಾಮಿಗಳ ರಕ್ಷಾ ಕವಚ ಎಪಿಸೋಡ್ ನಂಬರ್ 3. ಬನ್ನಿ ನೋಡೋಣ. ನಮಸ್ಕಾರ, ನಾನು ಅರುಣ್ ಕೃಷ್ಣ. ಕಳೆದ ಬಾರಿ ರಾಘವೇಂದ್ರ ಸ್ವಾಮಿಗಳನ್ನು ಕುರಿತು ಹೇಗೆ ದಿಕ್ಕುಗಳಲ್ಲಿ ರಾಘವೇಂದ್ರ ಸ್ವಾಮಿಗಳನ್ನು ರಕ್ಷಣೆ ಕೋರುವುದು ಎಂಬುದಾಗಿ ತಿಳಿಸ್ಕೊಟ್ಟಿದ್ದೆ. ಈ ಬಾರಿ ಕೃಷ್ಣ ಅವಧೂತರು ರಾಘವೇಂದ್ರ ತಂತ್ರದಲ್ಲಿ ಪ್ರತಿಯೊಂದು ಅಂಗಾಂಗಗಳಲ್ಲಿ ಹೇಗೆ ರಕ್ಷಣೆಯನ್ನು ಕೋರುವುದು ಎಂಬುದಾಗಿ ತಿಳಿಸ್ಕೊಡ್ತಾರೆ. ಅದನ್ನು ನೋಡೋಣ. ಮೊದಲನೆಯದಾಗಿ ಶಿಖೆ ಭಾಗ. ಈ ಶಿಖೆಯಲ್ಲಿ ಭಗವಂತ ನೆಲೆಸಿರ್ತಾನಂತೆ. ಹಾಗಾಗಿ ರಾಘವೇಂದ್ರ ಸ್ವಾಮಿಗಳನ್ನು ಪ್ರಾರ್ಥನೆ ಮಾಡುವಂಥದ್ದು ಹೇಗೆ ಅಂತ ಹೇಳಿದರೆ, ಶ್ರೀತರಾಮಪಾದಾಯ ನಮಃ ಅಂತ. ಅಂದರೆ ಏನಂತ ಹೇಳಿದ್ರೆ, ಪ್ರತಿನಿತ್ಯ ರಾಮರ ಪಾದವನ್ನು ಅರ್ಚನೆ ಮಾಡುವಂತಹ ರಾಘವೇಂದ್ರ ಸ್ವಾಮಿಗಳೇ ನನ್ನ ಶಿಖೆ ಭಾಗವನ್ನು ರಕ್ಷಣೆ ಮಾಡಿ ಅಂತ ಕೇಳ್ಕೋಬೇಕು. ನೆಕ್ಸ್ಟ್ ಯಾವುದು ಅಂತ ಹೇಳಿದರೆ, ಶಶಿಶೀತ ವೃತ್ತಿಯೇ ನಮಃ ಅಂತ ಕೇಳ್ಕೋಬೇಕಂತೆ. ಚಂದ್ರನಂತೆ ತಂಪನ್ನು ಉಂಟು ಮಾಡುವ ರಾಘವೇಂದ್ರ ಸ್ವಾಮಿಗಳೇ ನನ್ನ ಶಿರಸ್ಸನ್ನು ತಂಪಾಗಿಡಿ ಅಂತ ಕೇಳ್ಕೊಳ್ಳುವಂಥದ್ದು. ನೆಕ್ಸ್ಟ್ ಯಾವುದು ಅಂತ ಹೇಳಿದರೆ, ದುರದುಷ್ಟಹರ್ತ್ರೇ ನಮಃ. ಅಂದರೆ ನಮ್ಮ ಹಣೆಯಲ್ಲಿ ದೌರ್ಭಾಗ್ಯಗಳಿರುತ್ತಂತೆ, ಅದನ್ನು ಪರಿಹರಿಸುವ ರಾಘವೇಂದ್ರರೇ ನನ್ನ ಹಣೆಯನ್ನು ಕಾಪಾಡಿ ಅಂತ ಕೇಳ್ಕೋಬೇಕಾಗತ್ತೆ. ನೆಕ್ಸ್ಟ್ ಯಾವುದು ಅಂತ ಹೇಳಿದರೆ, ಭವತಾಪಹರ್ತ್ರೇ ನಮಃ ಅಂತ. ಅಂದರೆ ಸಂಸಾರದ ತಾಪವನ್ನು ಪರಿಹರಿಸುವ ರಾಘವೇಂದ್ರ ಸ್ವಾಮಿಗಳೇ ನನ್ನ ಹುಬ್ಬುಗಳನ್ನು ರಕ್ಷಣೆ ಮಾಡಿ ಅಂತ ರಾಘವೇಂದ್ರ ಸ್ವಾಮಿಗಳಲ್ಲಿ ರಕ್ಷಣೆಯನ್ನು ಕೋರುವುದು. ಖಂಡಿತ ರಕ್ಷಣೆ ಮಾಡ್ತಾರೆ. ನೆಕ್ಸ್ಟ್ ಎಪಿಸೋಡಲ್ಲೇ ಉಳಿದ ಅಂಗಾಂಗಗಳಲ್ಲಿ ಹೇಗೆ ರಾಘವೇಂದ್ರ ಸ್ವಾಮಿಗಳನ್ನು ಕುರಿತು ಹೇಗೆ ರಕ್ಷಣೆಯನ್ನು ಕೋರುವುದು ಎಂಬುದಾಗಿ ತಿಳಿಸ್ಕೊಡ್ತೀನಿ ಸ್ನೇಹಿತರೆ. ಎಲ್ರಿಗೂ ಒಳ್ಳೆಯದಾಗಲಿ. ನಮಸ್ಕಾರ.